ಎಲ್ಲರಿಗೂ ಸ್ವಾಗತ. ನಾನು ಮಂಡು ಎಂಕೆ, ಕನ್ನಡ ಸಿರಿಲಿಪಿ ಉಪನ್ಯಾಸಕರು, ಸರ್ಕಾರಿ ಪಾಲಿಟೆಕ್ನಿಕ್ ಬೆಳಗಾವಿ. ಈಗ ಪರೀಕ್ಷೆಗಳು ಸಮೀಪಿಸುತ್ತಿರುವುದರಿಂದ ಕನ್ನಡ ಸಿರಿಲಿಪಿಯ ಪುನರಾವರ್ತನೆ ಉಜಳನಿ. 1ನೇ ಅಧ್ಯಾಯದಲ್ಲಿ ಸಾಮಾನ್ಯವಾಗಿ ವ್ಯಂಜನಾಕ್ಷರಗಳಿವೆ. ಸಾಮಾನ್ಯವಾಗಿ ಪ್ರಶ್ನೆ 2 ಬರುತ್ತವೆ. ಸಾಮಾನ್ಯವಾಗಿ 2 ಅಂದರೆ, 1ನೇ ಪ್ರಶ್ನೆ ಸಿರಿಲಿಪಿ ರೇಖಾಕ್ಷರಗಳ ರಚನೆಯನ್ನು ವಿವರಿಸಿ ಬರೆಯಿರಿ, ಅಥವಾ ಟಿಪ್ಪಣಿ ರೂಪದಲ್ಲಿ ಚ ಮತ್ತು ರ ರೇಖಾಕ್ಷರಗಳ ವ್ಯತ್ಯಾಸ, ಕನ್ನಡ ಸಿರಿಲಿಪಿಯಲ್ಲಿ ಎಷ್ಟು ಬಗೆಯ ರೇಖಾಕ್ಷರಗಳಿವೆ ಎನ್ನುವ ಬಗ್ಗೆ 5 ಅಂಕಗಳ ಟಿಪ್ಪಣಿ ಇರುತ್ತದೆ. ಇಲ್ಲವೇ 10 ಅಂಕಗಳ ದೊಡ್ಡ ಪ್ರಶ್ನೆ ಇರುತ್ತದೆ. ವ್ಯಂಜನಾಕ್ಷರ ಕನ್ನಡ ವರ್ಣಮಾಲೆಯಲ್ಲಿ ಬಳಕೆಯಾಗತಕ್ಕಂಥ 34 ವ್ಯಂಜನಗಳಿದ್ದು, ಅವುಗಳಲ್ಲಿ ಕ ವರ್ಗದ ಕೊನೆ ಅಕ್ಷರ, ಚ ವರ್ಗದ ಕೊನೆ ಅಕ್ಷರಗಳಿಗೆ ನಿಖರವಾದ ಧ್ವನಿ ಇಲ್ಲುವುದರಿಂದ ಅವುಗಳನ್ನು ಕೈ ಬಿಡಲಾಗಿದೆ. ಉಳಿದ ವರ್ಗೀಯ ವ್ಯಂಜನಗಳಲ್ಲಿ ವರ್ಗದ 1ನೇ ಅಕ್ಷರ ಮತ್ತು 2ನೇ ಅಕ್ಷರ ಅಲ್ಪ ಮತ್ತು ಮಹಾಪ್ರಾಣಗಳಾಗಿದ್ದು, 1ನೇ ಮತ್ತು 3ನೇ ಅಕ್ಷರವನ್ನು ಸ್ವಲ್ಪ ಮೃದುವಾಗಿ ಗಡುಸಾಗಿ ಉಚ್ಚರಿಸುವುದರಿಂದ 25 ವರ್ಗೀಯ ವ್ಯಂಜನಗಳಿಗೆ ಕೇವಲ 13 ರೇಖಾಕ್ಷರಗಳನ್ನ ಕೊಟ್ಟಿದ್ದಾರೆ. ಇದೇ ರೀತಿ ಲಳ ಅಕ್ಷರ ಒಂದೇ ಜಾತಿಯ ಅಕ್ಷರವಾಗಿರುವುದರಿಂದ ಅವುಗಳಿಗೆ ಸೇರಿ ಒಂದೇ ತೆರನಾದ ಅಕ್ಷರಗಳನ್ನು ಕೊಟ್ಟು ರೇಖಾಕ್ಷರಗಳ ಸಂಖ್ಯೆಯನ್ನು ಕಡಿಮೆ ಮಾಡಿದ್ದಾರೆ. ಸಹಿತ ಒಂದೇ ಗುಂಪಿನ ಅಕ್ಷರವಾಗಿರುವುದರಿಂದ ಅವುಗಳಿಗೂ ಸಹಿತ ಒಂದೇ ತೆರನಾದ ಅಕ್ಷರಗಳನ್ನು ಕೊಟ್ಟು ರೇಖಾಕ್ಷರಗಳ ಸಂಖ್ಯೆಯನ್ನು ಕಡಿತಗೊಳಿಸಿದ್ದಾರೆ. ಈ ರೀತಿಯಾಗಿ ರೇಖಾಕ್ಷರಗಳನ್ನ ಕ್ಷೇತ್ರಗಣಿತ ಪದ್ಧತಿಯಲ್ಲಿ ಕೊಟ್ಟಿದ್ದಾರೆ. ಮೊದಲು ತುಟಿಯಿಂದ ಪ್ರಾರಂಭವಾಗ್ತಕ್ಕಂಥ ರೇಖಾಕ್ಷರಗಳನ್ನು ಕೊಟ್ಟು, ಅಂದರೆ ಪ, ಬ, ಟ, ಡ ಗಂಟಲಿನಿಂದ ಉಚ್ಚಾರ ಮಾಡತಕ್ಕಂಥ ಅಕ್ಷರಗಳನ್ನು ಕೊನೆಯಲ್ಲಿ ಕೊಟ್ಟಿದ್ದಾರೆ. ವ್ಯಂಜನಾಕ್ಷರಗಳ ಈ ರೀತಿಯಾಗಿ ನಾವು ವ್ಯಂಜನಾಕ್ಷರಗಳ ಬಗ್ಗೆ ವಿಸ್ತೃತವಾದ ಕೊಟ್ಟು ಅವುಗಳ ಉದಾಹರಣೆಯನ್ನು ಬರೆಯಬೇಕು. ಉದಾಹರಣೆಯನ್ನು ಬರೆದಾಗಿದಾಗ್ತದ. 2ನೇದಾಗಿ ಕನ್ನಡ ಸಿರಿಲಿಪಿಯಲ್ಲಿ ರೇಖಾಕ್ಷರಗಳನ್ನು ಬರೆಯುವ ರೀತಿಯನ್ನು ತಿಳಿಸಿರಿ ಅಂತ ಹೇಳ್ತದೆ. ಕನ್ನಡ ಸಿರಿಲಿಪಿಯಲ್ಲಿ ರೇಖಾಕ್ಷರಗಳನ್ನು 2 ವಿಧವಾಗಿ ಬರೆಯಬಹುದು: ತೆಳ್ಳನೆ ರೇಖಾಕ್ಷರಗಳು, ದಪ್ಪನೆ ರೇಖಾಕ್ಷರ. ತೆಳ್ಳನೆ ರೇಖಾಕ್ಷರ ಮೃದುವಾಗಿ ಉಚ್ಚಾರಣೆ ಮಾಡುವ ವ್ಯಂಜನಗಳ ರೇಖಾಕ್ಷರಗಳನ್ನು ಬರೆಯುವಾಗ ತೆಳ್ಳನೆ ರೇಖೆಗಳಿಂದ ಸೂಚಿಸುತ್ತಾರೆ. ಪ, ಬ, ಚ, ಪ, ಟ, ಚ, ಕ, ತ, ತ, ಸ, ಲ, ರ, ರ, ಮ, ನ, ಯ, ಯ, ಹ, 16 ರೇಖಾಕ್ಷರಗಳನ್ನು ತೆಳ್ಳಗೆ ಬರೆಯುತ್ತಾರೆ. ದಪ್ಪನೆ ರೇಖಾಕ್ಷರಗಳು ಗಡುಸಾಗಿ ಉಚ್ಚಾರಣೆ ಮಾಡುವ ವ್ಯಂಜನಗಳು ರೇಖಾಕ್ಷರಗಳನ್ನು ಬರೆಯುವಾಗ ದಪ್ಪನೆಯ ರೇಖೆಗಳಿಂದ ಸೂಚಿಸುತ್ತಾರೆ. ಬ, ಡ, ಜ, ಗ, ದ, ದ, ವ, ವ, ನ 9 ರೇಖಾಕ್ಷರಗಳು ದಪ್ಪಗೆ ಬರೆಯುತ್ತಾರೆ. ಈ ರೀತಿ 25 ರೇಖಾಕ್ಷರಗಳಲ್ಲಿ 16 ತೆಳ್ಳನೆ ರೇಖಾಕ್ಷರಗಳು, 9 ದಪ್ಪನೆ ರೇಖಾಕ್ಷರಗಳಿವೆ. ಚ ಮತ್ತು ರ ರೇಖಾಕ್ಷರಗಳು ನೋಡಲಿಕ್ಕೆ ಒಂದೇ ರೀತಿಯಾಗಿದ್ದರೂ ಅವುಗಳಲ್ಲಿ 2 ವಿಭಿನ್ನವಾದ ವ್ಯತ್ಯಾಸಗಳಿರುತ್ತವೆ. ಸಾಮಾನ್ಯವಾಗಿ ಚ ಮತ್ತು ರ ರೇಖಾಕ್ಷರಗಳ ಮೇಲೆ ಟಿಪ್ಪಣಿ ಕೇಳಿರುತ್ತಾರೆ. ಚ ಮತ್ತು ರ ರೇಖಾಕ್ಷರಗಳನ್ನು ಚ ರೇಖಾಕ್ಷರವನ್ನು ಅಧೋಮುಖವಾಗಿ ಮತ್ತು ರ ರೇಖಾಕ್ಷರವನ್ನು ಊರ್ಧ್ವಮುಖವಾಗಿ ಬರೆಯುತ್ತಾರೆ. ಚ ರೇಖಾಕ್ಷರವನ್ನು 60 ಡಿಗ್ರಿ ಕೋನದಲ್ಲಿ ಮತ್ತು ರ ರೇಖಾಕ್ಷರವನ್ನು 30 ಡಿಗ್ರಿ ಕೋನದಲ್ಲಿ ಬರೆಯುತ್ತಾರೆ. ಇವುಗಳಲ್ಲಿರತಕ್ಕಂಥ ಇವೆರಡು ವ್ಯತ್ಯಾಸ. 2ನೇ ಅಧ್ಯಾಯ ರೇಖಾಕ್ಷರಗಳ ಸಂಯೋಜನೆ. ವ್ಯಾಖ್ಯೆ: 2 ಇಲ್ಲವೇ 2ಕ್ಕಿಂತ ಹೆಚ್ಚಿಗೆ ರೇಖಾಕ್ಷರಗಳನ್ನು ಅವುಗಳ ಸ್ವಭಾವ ಸಿದ್ಧವಾದ ರೀತಿಯಲ್ಲಿ ಲೇಖನಿಯನ್ನು ಎತ್ತದೆ ಸೇರಿಸಿ ಬರೆಯುವುದಕ್ಕೆ ರೇಖಾಕ್ಷರಗಳ ಸಂಯೋಜನೆ ಎಂದು ಹೆಸರು. ರೇಖಾಕ್ಷರಗಳ ಸಂಯೋಜನೆ ಮೇಲೆ ಸಾಮಾನ್ಯವಾಗಿ 10 ಅಂಕಗಳ ಪ್ರಶ್ನೆ ಬರುತ್ತದೆ. ಮೊದಲನೇದಾಗಿ ನಾವು ವ್ಯಾಖ್ಯೆಯನ್ನೇ ಬರೆಯಬೇಕು. ವ್ಯಾಖ್ಯೆ: 2 ಇಲ್ಲವೇ 2ಕ್ಕಿಂತ ಹೆಚ್ಚಿಗೆ ರೇಖಾಕ್ಷರಗಳನ್ನು ಅವುಗಳ ಸ್ವಭಾವ ಸಿದ್ಧವಾದ ರೀತಿಯಲ್ಲಿ ಲೇಖನಿಯನ್ನು ಎತ್ತದೆ ಸೇರಿಸಿ ಬರೆಯುವುದಕ್ಕೆ ರೇಖಾಕ್ಷರಗಳ ಸಂಯೋಜನೆ ಎಂದು ಹೆಸರು. ಸಂಯೋಜನೆ ಮಾಡಿ ಬರೆಯದ ಸಂಯೋಜಿತ ರೇಖಾಕ್ಷರಗಳಿಗೆ ಕನ್ನಡ ಸಿರಿಲಿಪಿಯಲ್ಲಿ ಸಂಯೋಜಿತಾಕ್ಷರಗಳು ಇಲ್ಲವೇ ಸಂಕ್ಷಿಪ್ತ ರೇಖಾಕ್ಷರಗಳು ಅಥವಾ ಸಂಕ್ಷಿಪ್ತಾಕ್ಷರಗಳು ಎಂದು ಹೆಸರು.
ರೇಖಾಕ್ಷರಗಳ ಸಂಯೋಜನಾ ಸೂತ್ರಗಳು. ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿಗೆ ರೇಖಾಕ್ಷರಗಳನ್ನು ಸೇರಿಸಿ ಬರೆಯುವಾಗ ಬರೆಯುವ ಸಲಕರಣೆಯಾದಂತಹ ಸೀಸದ ಕಡ್ಡಿಯನ್ನು ಎತ್ತಕೂಡದು. ಗಣಪ, ಕಮಲ, ಬಲ, ಬಳಪ ಇತ್ಯಾದಿಯಾಗಿ. ಎರಡನೇ ಸೂತ್ರ, ಎರಡು ಇಲ್ಲವೇ ಎರಡಕ್ಕಿಂತ ಹೆಚ್ಚಿಗೆ ರೇಖಾಕ್ಷರ ಸೇರಿಸಿ ಬರೆಯುವಾಗ ಮೊದಲನೇ ರೇಖಾಕ್ಷರದ ಕೊನೆಯಲ್ಲಿ ಜಾಗ ಬಿಡದೆ ಎರಡನೇ ರೇಖಾಕ್ಷರ ತುದಿಯನ್ನು ಸೇರಿಸಿ ಬರೆಯಬೇಕು. ಹಾಗೆಯೇ ಮುಂದಿನ ರೇಖಾಕ್ಷರಗಳನ್ನು ಅವುಗಳ ನಡುವೆ ಜಾಗ ಬಿಡದೆ ಸೇರಿಸುತ್ತಾ ಹೋಗಬೇಕು. ಉದಾಹರಣೆ ಬಟ, ಚರ. ರೇಖಾಕ್ಷರ ಮೂರು, ಎರಡು ಸರಳ ಅಥವಾ ಎರಡು ವಕ್ರ ರೇಖಾ ಸೇರಿಸುವಾಗ ಅವುಗಳ ಮಧ್ಯೆ ಕೋನವಿರಬೇಕು. ಉದಾಹರಣೆ ಪಕ, ಲಮ, ಮನ ಇತ್ಯಾದಿಯಾಗಿ. ಪಪ, ಆದರೆ ಪಪದಲ್ಲಿ ಕೋನ ಏರ್ಪಡುವುದಿಲ್ಲ. 4, ಸಮಾಕ್ಷರದ ಜೊತೆಗೆ ಅಧೋಮುಖಾಕ್ಷರ ಬಂದರೆ ಸಮಾಕ್ಷರವನ್ನು ಗೆರೆಯ ಮೇಲ್ಭಾಗದಲ್ಲಿ ಬರೆದು ಅಧೋಮುಖಾಕ್ಷರವನ್ನು ಗೆರೆಯ ಮೇಲೆ ನಿಲ್ಲುವಂತೆ ಬರೆಯಬೇಕು. ಕಪ, ಘಟ. 5ನೇ ಸೂತ್ರ, ಸಮಾಕ್ಷರ ಜೊತೆಗೆ ಊರ್ಧ್ವಮುಖ ರೇಖಾಕ್ಷರ ಬಂದರೆ ಸಮಾಕ್ಷರವನ್ನು ಗೆರೆಯ ಮೇಲಿನಿಂದ ಪ್ರಾರಂಭಿಸಬೇಕು. 6ನೇ ಸೂತ್ರ, ಮ ಮತ್ತು ನ ಅಥವಾ ನ ಮತ್ತು ಮ ಸಮಾಕ್ಷರ ಸೇರಿಸುವಾಗ ಮಧ್ಯದಲ್ಲಿ ನಿಲ್ಲಿಸದೆ ಬರೆಯಬೇಕು. ಸರಾಗವಾಗಿ ಬರೆಯಬೇಕು. ಮನ, ನಮ ಇತ್ಯಾದಿಯಾಗಿ. 7ನೇ ಸೂತ್ರ, ದಪ್ಪನೆ ಮತ್ತು ತೆಳ್ಳನೆ ರೇಖಾಕ್ಷರ ಸೇರಿಸುವಾಗ ದಪ್ಪ ರೇಖಾಕ್ಷರ ಕೊನೆಯಲ್ಲಿ ತೆಳು ಮಾಡಿ ಸೇರಿಸಬೇಕು. ಆದರೆ ದಪ್ಪ ಸರಳ ರೇಖಾ ಜೊತೆಗೆ ದಪ್ಪ ವಕ್ರ ರೇಖಾ ಸೇರಿಸುವಾಗ ಮಧ್ಯದಲ್ಲಿ ತೆಳು ಮಾಡಿ ಬರೆಯಬೇಕಾಗಿಲ್ಲ. ಇದು 2ನೇ ಅಧ್ಯಾಯ. ಸಾಮಾನ್ಯವಾಗಿ 2ನೇ ಅಧ್ಯಾಯದ ಮೇಲೆ 10 ಅಂಕಗಳ ಪ್ರಶ್ನೆ ಬಂದಿರುತ್ತದೆ. ಒಂದು ಸೂತ್ರವನ್ನು ಹೇಳಿದ ನಂತರ ಕನಿಷ್ಠ 2 ಉದಾಹರಣೆಗಳನ್ನು ಕಡ್ಡಾಯವಾಗಿ ಕೊಡಲೇಬೇಕು. ಈಗ 3ನೇ ರೇಖಾ ಸಂಯೋಜನಾ ಅಧ್ಯಾಯದ ಮತ್ತೊಂದು ಸರಿ ಓದಿ ಚೆನ್ನಾಗಿ ಮನನ ಮಾಡಿಕೊಳ್ಳಿ. 3ನೇ ಅಧ್ಯಾಯ ಕನ್ನಡ ಲಿಪಿಯಲ್ಲಿ ಸ್ವರಗಳು. ಅಧ್ಯಾಯ 3 ಸ್ವರಗಳು. ಭಾಷೆಯಲ್ಲಿ ವ್ಯಂಜನಗಳು ಮತ್ತು ಸ್ವರಗಳು ಸಂಯೋಗವಾದರೆ ಅವುಗಳು ಪದಗಳಾಗುತ್ತವೆ. ವ್ಯಾಕರಣದ ತತ್ವ ಪ್ರಕಾರ ಒಂದು ಪದದಲ್ಲಿ ಸ್ವರಗಳು ಮತ್ತು ವ್ಯಂಜನಗಳು ಇರುತ್ತವೆ. ಆಟ, ಆಟ, ಊಟ. ಆಟ ಎನ್ನುವ ಪದದಲ್ಲಿ ಟ ವ್ಯಂಜನದ ಮೊದಲು ಮತ್ತು ಟ ವ್ಯಂಜನದ ನಂತರ ಸ್ವರಗಳು ಬಂದಿರುತ್ತವೆ ಹಾಗೂ ಈ ಪದವು ಸ್ವರದಿಂದ ಪ್ರಾರಂಭವಾಗಿರುತ್ತದೆ. ಪಾಠ ಎನ್ನುವ ಪದದಲ್ಲಿ ಪ ಮತ್ತು ಆ ಸ್ವರ, ಟ ವ್ಯಂಜನ, ಅ ಸ್ವರ ವ್ಯಂಜನದಿಂದ ಪ್ರಾರಂಭವಾಗಿರುತ್ತದೆ. ಈ ರೀತಿ ಭಾಷೆಯಲ್ಲಿ ಪದಗಳು ಸ್ವರಗಳಿಂದಲೂ ಮತ್ತು ವ್ಯಂಜನಗಳಿಂದಲೂ ಪ್ರಾರಂಭವಾಗುತ್ತವೆ. ಕನ್ನಡ ಲಿಪಿಯಲ್ಲಿ ಪದಗಳನ್ನು 2 ರೀತಿಯಾಗಿ ಗುರುತಿಸಿದ್ದಾರೆ. ಸ್ವರಗಳಿಂದ ಪ್ರಾರಂಭವಾಗುವ ಪದಗಳು, ವ್ಯಂಜನದಿಂದ ಪ್ರಾರಂಭವಾಗುವ ಪದಗಳು. ಅಮ್ಮ, ಅಜ್ಜ, ಆಟ, ಓತ, ಈತ ಇವೆಲ್ಲ ಸ್ವರಗಳಿಂದ ಪ್ರಾರಂಭವಾಗುತ್ತವೆ. ಪಾಠ, ಬಾರ, ಗೀತ, ರೋಜ ಇತ್ಯಾದಿ ಪದಗಳು ವ್ಯಂಜನಗಳಿಂದ ಪ್ರಾರಂಭವಾಗುತ್ತದೆ. ಸ್ವರ ಚಿಹ್ನೆಗಳು. ಸ್ವರಗಳನ್ನು ಪದಗಳಲ್ಲಿ ಸ್ವರಗಳಿಗೆ ನೀಡುವ ಸ್ವರಚಿಹ್ನೆ ಅಥವಾ ಸ್ವರದ ಗುರುತಿನಿಂದ ಸೂಚಿಸುತ್ತೇವೆ. ಪ್ರತಿಯೊಂದು ಸ್ವರಕ್ಕೂ ಭಾಷೆಯಲ್ಲಿ ಪ್ರತ್ಯೇಕವಾದ ಸ್ವರಚಿಹ್ನೆಯನ್ನು ಕೊಟ್ಟಿರುತ್ತಾರೆ. ಇದೇ ತತ್ವದ ಅನುಸಾರವಾಗಿ ಕನ್ನಡ ಲಿಪಿಯಲ್ಲಿ ಸಹ ಸ್ವರಚಿಹ್ನೆಗಳನ್ನು ಕೊಟ್ಟಿರುತ್ತಾರೆ ಅಥವಾ ರಚಿಸುತ್ತಾರೆ. ಇದಿಷ್ಟು ಮುನ್ನುಡಿಯಾಯಿತು. ಈಗ ಸಾಮಾನ್ಯವಾಗಿ ಸ್ವರಗಳ ಅಧ್ಯಾಯದ ಮೇಲೆ 10 ಅಂಕಗಳ ಪ್ರಶ್ನೆ ಬರುತ್ತದೆ. ಕನ್ನಡ ಲಿಪಿಯಲ್ಲಿ ಸ್ವರಗಳನ್ನು ರಚನಾ ಕ್ರಮವನ್ನು ವಿವರಿಸಿರಿ. ಕನ್ನಡ ವರ್ಣಮಾಲೆಯಲ್ಲಿ ಅಥವಾ ಕನ್ನಡ ಭಾಷೆಯಲ್ಲಿ 14 ಸ್ವರಗಳಿವೆ. ಅವು ಯಾವೆಂದರೆ ಅ, ಆ, ಇ, ಉ, ರು, ರು, ಎ, ಐ, ಓ, ಔ. ರೂರು ಸ್ವರಕ್ಕೂ ರೂರು ವ್ಯಂಜನಕ್ಕೂ ಧ್ವನಿಯಲ್ಲಿ ವ್ಯತ್ಯಾಸವಿಲ್ಲದ್ದರಿಂದ ರೂರು ಸ್ವರದ ಬದಲಿಗೆ ಕನ್ನಡ ಲಿಪಿಯಲ್ಲಿ ರೂರು ವ್ಯಂಜನಗಳನ್ನು ಉಪಯೋಗಿಸಬಹುದು. ಅಂದರೆ ರು, ರ ಮತ್ತು ಉ. ನಾವು ಲಿಪಿಯಲ್ಲಿ ಬರುವಾಗ ರೇಖಾಕ್ಷರ ಬರೆಯಬೇಕು. ಕನ್ನಡದಲ್ಲಿ ಅನುವಾದ ಮಾಡುವಾಗ ರೂರುಗಳನ್ನು ಬರೆಯಬೇಕು. ಕನ್ನಡ ಲಿಪಿಯಲ್ಲಿ ರೂರು ಸ್ವರಗಳಿಗೆ ಪ್ರತ್ಯೇಕವಾದ ಸ್ವರಚಿಹ್ನೆಗಳನ್ನು ಕೊಟ್ಟಿರುವುದಿಲ್ಲ. ಐ ಮತ್ತು ಔ ಇವೆರಡೂ ದ್ವಿಸ್ವರಗಳು. ಇವೆರಡೂ ದ್ವಿಸ್ವರಗಳ 2 ವಿಭಿನ್ನವಾದ ಸ್ವರಗಳು ಸೇರಿ ಒಂಟಿ ಸ್ವರವಾಗುವುದಕ್ಕೆ ಲಿಪಿಯಲ್ಲಿ ದ್ವಿಸ್ವರಗಳೆಂದು ಕರೆಯುತ್ತಾರೆ. ಈ 2 ದ್ವಿಸ್ವರಗಳನ್ನು ಬರೆಯುವ ಪದ್ಧತಿಯನ್ನು ಮುಂದಿನ ಅಧ್ಯಾಯದಲ್ಲಿ ಪ್ರತ್ಯೇಕವಾಗಿ ಕೊಟ್ಟಿರುತ್ತಾರೆ. ಕನ್ನಡ ಅ, ಆ, ಅ, ಇ, ಉ, ಎ, ಓ ಇವು 5 ಹ್ರಸ್ವ ಸ್ವರಗಳು. ಆ, ಇ, ಉ, ಎ, ಓ 5 ದೀರ್ಘ ಸ್ವರಗಳು. ಕನ್ನಡ ಲಿಪಿಯಲ್ಲಿ ಹಿಂದಿನ ವ್ಯಂಜನಗಳ ಅಧ್ಯಾಯ ತಿಳಿಸಿರುವಂತೆ ಕಗಳಲ್ಲಿ ಕ ಅಲ್ಪ ಪ್ರಾಣ ಮತ್ತು ಖ ಮಹಾಪ್ರಾಣವಾಗಿದ್ದು ಕ ವ್ಯಂಜನಗಳಿಗೆ ಒಂದೇ ರೇಖಾಕ್ಷರ ಸೂಚಿಸಿದ್ದಾರೆ.
ನಮಗೆ ಇರುವ ಭಾಷೆಯ ಜ್ಞಾನದ ಮೇರೆಗೆ ಹ್ರಸ್ವ ಸ್ವರಗಳನ್ನು ಮತ್ತು ದೀರ್ಘ ಸ್ವರಗಳನ್ನು ಪ್ರತ್ಯೇಕಿಸಿ ಅಥವಾ ವಿಭಜಿಸಿ ಬರೆಯುವುದರಿಂದ ಕನ್ನಡ ಸಿಗಿಲಿಪಿಯಲ್ಲಿ ಹ್ರಸ್ವ ಸ್ವರಗಳಿಗೆ ಮತ್ತು ದೀರ್ಘ ಸ್ವರಗಳಿಗೆ ಸೇರಿಸಿ ಒಂದೇ ತೆರನಾದ ಸ್ವರ ಚಿಹ್ನೆಯನ್ನು ಸೂಚಿಸುತ್ತಾರೆ. ಕನ್ನಡ ಸಿಗಿಲಿಪಿಯಲ್ಲಿ ಅ ಆ ಎ ಎ ಇ ಈ ಒ ಓ ಉ ಉ 5 ಜೋಡಿ ಸ್ವರಗಳು. ಈ 5 ಜೋಡಿ ಸ್ವರಗಳಿಗೆ ಈ ಅಧ್ಯಾಯದಲ್ಲಿ ಸ್ವರಗಳನ್ನು ಬರೆಯುವ ಕ್ರಮವನ್ನು ತಿಳಿಸಿದ್ದಾರೆ. ಸ್ವರಗಳನ್ನು ಬರೆಯುವ ಕ್ರಮ. ಕನ್ನಡ ಸಿಗಿಲಿಪಿಯಲ್ಲಿ ಸ್ವರಗಳನ್ನು 2 ರೀತಿಯಾಗಿ ಬರೆಯುತ್ತಾರೆ: ಬಿಡಿಸಿ ಬರೆಯುವ ಸ್ವರಗಳು, ಸೇರಿಸಿ ಬರೆಯುವ ಸ್ವರಗಳು. ಸ್ವರಗಳನ್ನು ಬರೆಯುವ ಕ್ರಮ. ಬಿಡಿಸಿ ಬರೆಯುವ ಸ್ವರಗಳು ಸಂಕ್ಷಿಪ್ತ ರೇಖಾಕ್ಷರಗಳಲ್ಲಿ ರೇಖಾಕ್ಷರದ ನಂತರ ಕೇಳಿ ಬರುವ ಸ್ವರಗಳನ್ನು ರೇಖಾಕ್ಷರದ ನಂತರದ ಅಥವಾ ಎರಡನೇ ಭಾಗದಲ್ಲಿ ಬಿಡಿಸಿ ಬರೆಯುತ್ತಾರೆ. ಇವುಗಳಿಗೆ ಬಿಡಿಸಿ ಬರೆಯುವ ಸ್ವರಗಳ ಚಿಹ್ನೆಗಳು ಎಂದು ಕರೆಯುತ್ತಾರೆ. ಸೇರಿಸಿ ಬರೆಯುವ ಸ್ವರಗಳು ಸಂಕ್ಷಿಪ್ತ ರೇಖಾಕ್ಷರಗಳ ಪ್ರಾರಂಭದಲ್ಲಿ ಅಥವಾ ಸಂಕ್ಷಿಪ್ತ ರೇಖಾಕ್ಷರದ ಕೊನೆಯಲ್ಲಿ ಕೇಳಿ ಬರುವ ಸ್ವರಗಳನ್ನು ಸರಳವಾಗಿ, ಸರಾಗವಾಗಿ, ಸುಲಭವಾಗಿ ಮತ್ತು ಶೀಘ್ರವಾಗಿ ಬರೆಯುವ ಸಲುವಾಗಿ ಸೇರಿಸಿ ಬರೆಯುವ ಸ್ವರ ಚಿಹ್ನೆಗಳನ್ನು ರಚನೆ ಮಾಡಿದ್ದಾರೆ. ಇವುಗಳಿಗೆ ಆದಿ ಮತ್ತು ಅಂತ್ಯದಲ್ಲಿ ಸೇರಿಸಿ ಬರೆಯುವ ಸ್ವರ ಚಿಹ್ನೆಗಳು ಎಂದು ಎನ್ನುತ್ತಾರೆ. ಬಿಡಿಸಿ ಬರೆಯುವ ಸ್ವರ ಚಿಹ್ನೆಗಳು ಸಾಮಾನ್ಯವಾಗಿ ಟಿಪ್ಪಣಿ ಕೇಳುತ್ತಾರೆ. ಬಿಡಿಸಿ ಬರೆಯುವ ಸ್ವರಗಳು, ಸೇರಿಸಿ ಬರೆಯುವ ಸ್ವರಗಳು. ಬಿಡಿಸಿ ಬರೆಯುವ ಸ್ವರಗಳ ಚಿಹ್ನೆಗಳು. ಬಿಡಿಸಿ ಬರೆಯುವ ಸ್ವರಗಳನ್ನು ತೆಳ್ಳನೆಯ ಚುಕ್ಕೆಗಳಿಂದಲೂ ಮತ್ತು ತೆಳ್ಳನೆಯ ಚಿಕ್ಕ ಗೀಟುಗಳಿಂದಲೂ ಸೂಚಿಸುತ್ತಾರೆ. ಇವುಗಳಿಗೆ ಚುಕ್ಕೆ ಸ್ವರ ಮತ್ತು ಗೀಟು ಸ್ವರಗಳೆಂದು ಕರೆಯುತ್ತಾರೆ. ಚುಕ್ಕೆ ಸ್ವರಗಳು ಅ ಆ ಎ ಮತ್ತು ಈ ಸ್ವರಗಳು ಚುಕ್ಕೆ ಸ್ವರಗಳು. ಈ 3 ಜೋಡಿ ಸ್ವರಗಳನ್ನು ತೆಳ್ಳನೆಯ ಚುಕ್ಕೆ ಎಂದು ಸೂಚಿಸಿದ್ದಾರೆ. ಗೀಟು ಸ್ವರಗಳು ಓ ಓ ಮತ್ತು ಊ ಸ್ವರಗಳು ಗೀಟು ಸ್ವರಗಳು. ಈ 2 ಜೋಡಿ ಸ್ವರಗಳನ್ನು ತೆಳ್ಳನೆಯ ಚಿಕ್ಕ ಗೀಟುಗಳೆಂದು ಸೂಚಿಸಿದ್ದಾರೆ. ಸ್ವರಗಳನ್ನು ಸೂಚಿಸುವ ಕ್ರಮ. ಒಂದು ತೆಳ್ಳನೆಯ ಚುಕ್ಕೆ 3 ಜೋಡಿ ಸ್ವರಗಳನ್ನು ಸೂಚಿಸುವುದರಿಂದ ಸ್ವರಗಳನ್ನು ಶೀಘ್ರವಾಗಿ ಗುರುತಿಸಿ ಬರೆಯುವ ಸಲುವಾಗಿ ರೇಖಾಕ್ಷರಗಳಿಗೆ 3 ಸ್ಥಾನಗಳಲ್ಲಿ ಸ್ವರ ಚಿಹ್ನೆಗಳನ್ನು ಇಟ್ಟು ಬರೆಯುವ ಕ್ರಮವನ್ನು ತಿಳಿಸಿರುತ್ತಾರೆ. ರೇಖಾಕ್ಷರದ ಸ್ಥಾನಗಳು. ರೇಖಾಕ್ಷರದ ಆದಿ, ಮಧ್ಯ ಮತ್ತು ಅಂತ್ಯದಲ್ಲಿ ರೇಖಾಕ್ಷರದ 1ನೇ ಭಾಗ ಮತ್ತು 2ನೇ ಭಾಗದಲ್ಲಿ 3 ಸ್ಥಾನಗಳನ್ನು ಗುರುತಿಸಿ ಸ್ವರ ಚಿಹ್ನೆಗಳನ್ನು 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ರೇಖಾಕ್ಷರದ ಪ್ರಾರಂಭಕ್ಕೆ ಅಥವಾ ಆದಿಗೆ 1ನೇ ಸ್ಥಾನವೆಂದು, ಮಧ್ಯಕ್ಕೆ 2ನೇ ಸ್ಥಾನವೆಂದು ಮತ್ತು ಅಂತ್ಯಕ್ಕೆ 3ನೇ ಸ್ಥಾನವೆಂದು ಹೆಸರು. ರೇಖಾಕ್ಷರದ ಸ್ಥಾನಗಳನ್ನು ಎನಿಸುವ ಕ್ರಮ. ರೇಖಾಕ್ಷರ ಸ್ಥಾನಗಳನ್ನು ಎನಿಸುವಾಗ ಅಧೋಮುಖ ರೇಖಾಕ್ಷರಗಳಿಗೆ ಮೇಲಿನಿಂದ ಕೆಳಗೆ, ಊರ್ಧ್ವಮುಖ ರೇಖಾಕ್ಷರಗಳಿಗೆ ಕೆಳಗಿನಿಂದ ಮೇಲಕ್ಕೆ ಮತ್ತು ಸಮಾಕ್ಷರಗಳಿಗೆ ಎಡದಿಂದ ಬಲಕ್ಕೂ ಸ್ಥಾನಗಳನ್ನು ಎನಿಸಬೇಕು. ಅಧೋಮುಖಾಕ್ಷರಗಳಿಗೆ ಮತ್ತು ಊರ್ಧ್ವಮುಖಾಕ್ಷರಗಳಿಗೆ ರೇಖಾಕ್ಷರದ ಎಡ ಮತ್ತು ಬಲಭಾಗದಲ್ಲಿ ಸ್ವರ ಚಿಹ್ನೆಗಳನ್ನು ಇಡಬಹುದು. ಸಮಾಕ್ಷರಗಳಿಗೆ ರೇಖಾಕ್ಷರದ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಸ್ವರ ಚಿಹ್ನೆಗಳನ್ನು ಇಡಬಹುದು. ಅಧೋಮುಖಾಕ್ಷರ ಎಡಭಾಗದಲ್ಲಿ 3 ಸ್ಥಾನಗಳು, ಬಲಭಾಗದಲ್ಲಿ 3 ಸ್ಥಾನಗಳು. ಎಡಭಾಗಕ್ಕೆ 1ನೇ ಭಾಗ ಮತ್ತು ಮೊದಲನೇ ಭಾಗ, ಬಲಭಾಗಕ್ಕೆ 2ನೇ ಭಾಗ, ನಂತರ ಆದಿ ಮಧ್ಯ. ಇದೇ ರೀತಿಯಾಗಿ ಊರ್ಧ್ವಮುಖ ರೇಖಾಕ್ಷರವ, ಇದೇ ರೀತಿಯಾಗಿ ಸಮಾಕ್ಷರ. ಈ ರೀತಿ ರೇಖಾಕ್ಷರಗಳಿಗೆ ಸ್ಥಾನಗಳನ್ನು ಕಲ್ಪಿಸಿದ್ದಾರೆ. ಅಧೋಮುಖಾಕ್ಷರಗಳು, ಊರ್ಧ್ವಮುಖ ರೇಖಾಕ್ಷರಗಳು, ಸಮಾಕ್ಷರಗಳ ಸ್ಥಾನಗಳನ್ನ ಪರಿಶೀಲಿಸಿ ನಂತರ ಸ್ವರಗಳು. ಕನ್ನಡ ಸಿಗಿಲಿಪಿಯಲ್ಲಿ ಸ್ವರಗಳನ್ನು ಬರೆಯುವ ಸೂತ್ರ. ರೇಖಾಕ್ಷರದ ಮೊದಲು ಕೇಳಿ ಬರುವ ಸ್ವರಗಳನ್ನು ರೇಖಾಕ್ಷರದ ಮೊದಲೇ ಭಾಗದಲ್ಲಿ ಬರೆಯಬೇಕು. ರೇಖಾಕ್ಷರದ ನಂತರ ಕೇಳಿ ಬರುವ ಸ್ವರಗಳನ್ನು ರೇಖಾಕ್ಷರದ 2ನೇ ಭಾಗದಲ್ಲಿ ಬರೆಯಬೇಕು. ರೇಖಾಕ್ಷರದ ನಂತರ 1ನೇ ಸ್ಥಾನದಲ್ಲಿ ಒಂದು ತೆಳ್ಳನೆ ಚುಕ್ಕಿಯನ್ನು ಇಟ್ಟರೆ ಅದು ಆ ರೇಖಾಕ್ಷರದ ಅ ಅಥವಾ ಆ ಎಂತಲೂ, 2ನೇ ಸ್ಥಾನದಲ್ಲಿ ಮಧ್ಯದ ಸ್ಥಾನದಲ್ಲಿ ಒಂದು ತೆಳ್ಳನೆ ಚುಕ್ಕಿಯನ್ನು ಇಟ್ಟರೆ ಅದು ಎ ಅಥವಾ ಎ ಎಂತಲೂ, 3ನೇ ಸ್ಥಾನದಲ್ಲಿ ಒಂದು ತೆಳ್ಳನೆ ಚುಕ್ಕಿಯನ್ನು ಇಟ್ಟರೆ ಅದು ಇ ಅಥವಾ ಇ ಅಂತಲೂ ಸೂಚಿಸುತ್ತದೆ. ಪ ಪ ಪೆ ಪೆ ಪಿ ಪಿ. ರೇಖಾಕ್ಷರದ ನಂತರ 2ನೆಯ ಮಧ್ಯದಲ್ಲಿ ಸ್ಥಾನದಲ್ಲಿ ಒಂದು ತೆಳ್ಳನೆಯ ಗೀಟನ್ನು ಇಟ್ಟರೆ ಅದು ಓ ಎಂತಲೂ, 3ನೇ ಸ್ಥಾನದಲ್ಲಿ ಒಂದು ತೆಳ್ಳನೆಯ ಗೀಟನ್ನು ಇಟ್ಟರೆ ಅದು ಉ ಎಂತಲೂ ಸೂಚಿಸುತ್ತದೆ. ಪೋ ಪು ಪು. ಸ್ವರಗಳು ಮತ್ತು ಅವುಗಳ ಸ್ಥಾನಗಳು. 1ನೇ ಸ್ಥಾನ, 2ನೇ ಸ್ಥಾನ, 3ನೇ ಸ್ಥಾನ, 2 ಮತ್ತು 3. ಸಂಯೋಜಿತ ರೇಖಾಕ್ಷರಗಳು ಮತ್ತು ಸ್ವರಗಳು. ಪದಗಳಲ್ಲಿ ಬರೆಯುವ ಪದ್ಧತಿ. ಸಂಯೋಜಿತ ರೇಖಾಕ್ಷರಗಳ ಮಧ್ಯದಲ್ಲಿ ಬರುವ 1ನೇ ಮತ್ತು 2ನೇ ಸ್ವರ ಚಿಹ್ನೆಗಳನ್ನು ಆಯಾಯ ರೇಖೆಗಳ ನಂತರವೇ ಇಡಬೇಕು.
ಮೂರನೇ ಸ್ಥಾನದಲ್ಲಿ ಬರುವ ಸ್ವರ ಚಿಹ್ನೆಗಳನ್ನು ಎರಡನೇ ರೇಖಾಕ್ಷರದ ಹಿಂದೆ ಮೂರನೇ ಸ್ಥಾನದಲ್ಲಿ ಇಡಬೇಕು. ಅಂದರೆ ಅಧೋಮುಖ ಮತ್ತು ಊರ್ಧ್ವಮುಖ ರೇಖಾಕ್ಷರದ ಎಡಭಾಗದಲ್ಲಿಯೂ ಸಮಾಕ್ಷರದ ಮೇಲುಭಾಗದಲ್ಲಿಯೂ ಬರೆಯಬೇಕು. ಕೂಪ, ಕುಲ, ಯುಗ ಇತ್ಯಾದಿಯಾಗಿ. ಒತ್ತಕ್ಷರಗಳು. ಪದಗಳಲ್ಲಿ ಸಜಾತಿಯ ಒತ್ತಕ್ಷರ ಬಂದಾಗ ರೇಖಾಕ್ಷರದ ಸಂಬಂಧಪಟ್ಟ ಸ್ವರವನ್ನು ದಪ್ಪ ಮಾಡಿ ಬರೆಯಬೇಕು. ಸೂತ್ರ: ಒಂದು ರೇಖಾಕ್ಷರದ ಮುಂದೆ ಇರುವ ಚುಕ್ಕೆ ಅಥವಾ ಗೀಟನ್ನು ದಪ್ಪ ಮಾಡಿ ಬರೆದರೆ ಅದು ಆ ವ್ಯಂಜನಕ್ಕೆ ಸಂಬಂಧಪಟ್ಟ ಒತ್ತಕ್ಷರವನ್ನು ಸೂಚಿಸುತ್ತದೆ. ಸೇರಿಸಿ ಬರೆಯುವ ಸ್ವರಗಳು. ಕನ್ನಡ ಸಿಲಿಪಿಯಲ್ಲಿ ಪದಗಳ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಕೇಳಿ ಬರುವ ಸ್ವರಗಳನ್ನು ಸರಳವಾಗಿ, ಸುಲಭವಾಗಿ, ಸರಾಗವಾಗಿ ಮತ್ತು ಶೀಘ್ರವಾಗಿ ಬರೆಯುವ ಮತ್ತು ಓದುವ ಉದ್ದೇಶದಿಂದ ಸೇರಿಸಿ ಬರೆಯುವ ಸ್ವರಗಳನ್ನು ರಚಿಸಿ ಬರೆಯುವ ಕ್ರಮವನ್ನು ತಿಳಿಸಿದ್ದಾರೆ. ಸಿಲಿಪಿಯಲ್ಲಿ ಸೇರಿಸಿ ಬರೆಯುವ ಸ್ವರದ ಮೇಲೆ ಸಾಮಾನ್ಯವಾಗಿ 10 ಅಂಕಗಳ ಪ್ರಶ್ನೆ ಇರುತ್ತದೆ. ಕನ್ನಡ ಸಿಲಿಪಿಯಲ್ಲಿ ಸೇರಿಸಿ ಬರೆಯುವ ಸ್ವರಗಳನ್ನು ತಿಳಿಸಿರಿ ಅಥವಾ ಬರೆಯುವ ಕ್ರಮವನ್ನು ವಿವರಿಸಿ ಬರೆಯಿರಿ. ಕನ್ನಡ ಭಾಷೆಯಲ್ಲಿ ಪ್ರತಿಯೊಂದು ಸ್ವರಗಳನ್ನು ವ್ಯಂಜನಗಳೊಂದಿಗೆ ಬಂದಾಗ ಸೇರಿಸಿ ಬರೆಯುತ್ತಾರೆ. ಅದೇ ರೀತಿ ಸಿಲಿಪಿಯಲ್ಲಿ ರೇಖಾಕ್ಷರಗಳ ಪ್ರಾರಂಭದಲ್ಲಿ ಮತ್ತು ಅಂತ್ಯದಲ್ಲಿ ಕೇಳಿ ಬರುವ ಸ್ವರಗಳನ್ನು ಸೇರಿಸಿ ಬರೆಯುತ್ತಾರೆ. ಅ ಆ ಸ್ವರ. ರೇಖಾಕ್ಷರಗಳ ಆದಿಯಲ್ಲಿ ಬರುವ ಅ ಆ ಸ್ವರಗಳನ್ನು ಸೂಚಿಸಲು ಚಿಕ್ಕ ಸಮಗೆರೆ, ಅಡ್ಡಗೆರೆ ಮತ್ತು ನೇರಗೆರೆಯಿಂದ ಬರೆಯುತ್ತಾರೆ. ಉದಾಹರಣೆ: ಅಮ್ಮ, ಅಕ್ಕ, ಅನ್ನ, ಅಹಂ, ಅಮರ ಇತ್ಯಾದಿಯಾಗಿ. ಎ ಎ ಮತ್ತು ಇ ಸ್ವರ. ರೇಖಾಕ್ಷರಗಳ ಆದಿಯಲ್ಲಿ ಅಥವಾ ಅಂತ್ಯದಲ್ಲಿ ಇ ಅಥವಾ ಎ ಸ್ವರಗಳು ಚಿಕ್ಕ ಓರೆಗೆರೆಯಿಂದ ಸೂಚಿಸಲಾಗುತ್ತದೆ. ಇತಿ, ಟೀಕೆ, ಮಿತಿ, ಗತಿ, ಹೆಜ್ಜೆ, ಎತ್ತರ, ಏಟಿ, ಈಚೆಗೆ, ಆಚೆ ಇತ್ಯಾದಿಯಾಗಿ. ಓ ಸ್ವರ. ಆದಿಯಲ್ಲಿ ಓ ಸ್ವರಗಳು ಬಂದರೆ ಅದನ್ನು ಸಣ್ಣ ಕೊಕ್ಕೆ ಮತ್ತು ವೃತ್ತದಿಂದ ಸೂಚಿಸಬೇಕು. ಒಬ್ಬ, ಓಟ, ಓಲಗ, ಒಮ್ಮತ. ಅಂತ್ಯದಲ್ಲಿ ಓ ಸ್ವರಗಳು ಬಂದರೆ ಅದನ್ನು ಸಣ್ಣ ವೃತ್ತ ಮತ್ತು ಕೊಕ್ಕೆಯಿಂದ ಸೂಚಿಸಬೇಕು. ಕೂಗಾಟವು, ಓಡು, ಮಾಡು, ನೋಡು ಇತ್ಯಾದಿ. ರೇಖಾಕ್ಷರಗಳ ಆದಿಯಲ್ಲಿ ಅಥವಾ ಅಂತ್ಯದಲ್ಲಿ ಒಂದು ಸಣ್ಣ ಮೇಲ್ಮುಖ ಅಥವಾ ಕೆಳಮುಖ ಅರ್ಧವೃತ್ತವನ್ನು ಸೇರಿಸಿ ಬರೆದರೆ ಅದು ಉ ಸ್ವರಗಳನ್ನು ಸೂಚಿಸುತ್ತದೆ. ಊಟ, ಮರೆತು, ಉಪ್ಪಿಟ್ಟು, ಉಮ. ಕ ಗ ಮ ಲ ಮತ್ತು ಊರ್ಧ್ವಮುಖ ರ ವ್ಯಂಜನಗಳ ಅಂತ್ಯದಲ್ಲಿ ಉ ಸ್ವರ ಬಂದಾಗ ಸುಲಭವಾಗಿ ಬರೆಯುವ ಉದ್ದೇಶದಿಂದ ಎಡ ಅರ್ಧವೃತ್ತವನ್ನು ಸೇರಿಸಿ ಬರೆಯಬೇಕು. ಹೋಗು, ಹಾಕು, ಪೋಲು, ರಾಮು, ಬರು ಇತ್ಯಾದಿಯಾಗಿ. ರೇಖಾಕ್ಷರ ಯ ಮತ್ತು ಹ. ಕೊಕ್ಕೆ ಮತ್ತು ವೃತ್ತ ಅಥವಾ ಸೊನ್ನೆಗಳಿಂದ ಕೂಡಿದ ರೇಖಾಕ್ಷರಗಳಾದ ಎ ಮತ್ತು ಹ ರೇಖಾಕ್ಷರಗಳಿಗೆ ಓ ಮತ್ತು ಊ ಸ್ವರಗಳನ್ನು ಆದಿಯಲ್ಲಿ ಸೇರಿಸಿ ಬರೆಯಲು ಬರುವುದಿಲ್ಲ. ಅದಕ್ಕೆ ಬದಲಾಗಿ ವ ರೇಖಾಕ್ಷರ ಬರೆದು ನಂತರ ಉ ಅಥವಾ ಓ ಸ್ವರಗಳನ್ನು ಚಿಕ್ಕ ಗೆರೆಯಿಂದ ಬಿಡಿಸಿ ಬರೆಯುವ ಸ್ವರಗಳನ್ನು ರೇಖಾಕ್ಷರ ವಕ್ಕೆ ಬರೆಯಬೇಕು. ಉದಾಹರಣೆ: ವಯ್ಯಾರ, ಊಹೆ, ಉಯ್ಯಾಲೆ. ಸೇರಿಸಿ ಬರೆಯುವ ಸ್ವರಗಳ ಅಭ್ಯಾಸ ಕ್ರಮ. ಅ ಆ ಸ್ವರ. ರೇಖಾಕ್ಷರದ ಆದಿಯಲ್ಲಿ ಬರುವ ಅ ಆ ಸ್ವರಗಳನ್ನು ಸೂಚಿಸಲು ಚಿಕ್ಕ ಸಮಗೆರೆ ಮತ್ತು ನೇರಗೆರೆಯಿಂದ ಬರೆಯುತ್ತಾರೆ. ಅಮ್ಮ, ಅಕ್ಕ, ಅಣ್ಣ, ಅಹಂ ಇತ್ಯಾದಿಯಾಗಿ. ಸೇರಿಸಿ ಬರೆಯುವ ಸ್ವರಗಳು. ರೇಖಾಕ್ಷರದ ದ್ವಿಸ್ವರಗಳು. ಕನ್ನಡ ಸಿಲಿ ಪದಗಳ ಪ್ರಾರಂಭದಲ್ಲಿ ಕೇಳಿಬರುವ ಸ್ವರಗಳನ್ನು ಸರಳವಾಗಿ, ಸುಲಭವಾಗಿ, ಸರಾಗಿ ಮತ್ತು ಶೀಘ್ರವಾಗಿ ಗುರುತಿಸುವ ಉದ್ದೇಶದಿಂದ ಸ್ವರಗಳನ್ನು ಅನುಸರಿಸಿ ಸಂಕ್ಷಿಪ್ತಾಕ್ಷರಗಳನ್ನು 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ಸಂಕ್ಷಿಪ್ತ ರೇಖಾಕ್ಷರಗಳ ಸ್ಥಾನ. ಕನ್ನಡ ಸಿಲಿಪಿಯಲ್ಲಿ ರೇಖಾಕ್ಷರಗಳನ್ನು ಅಧೋಮುಖ, ಊರ್ಧ್ವಮುಖ, ಸಮಾಕ್ಷರಗಳೆಂದು 3 ವಿಭಾಗಗಳಲ್ಲಿ ವಿಂಗಡಿಸಿ ರೇಖಾಕ್ಷರಗಳಿಗೆ 3 ಸ್ಥಾನದಲ್ಲಿ ಸ್ವರಗಳನ್ನು ಬರೆಯುತ್ತಾರೆ. ರೇಖಾಕ್ಷರಗಳನ್ನು ಮತ್ತು ಸ್ವರಗಳನ್ನು ಸೇರಿಸಿ ಬರೆದ ಸಂಯೋಜಿತ ಅಕ್ಷರಗಳನ್ನು ಸಿಲಿಪಿಯಲ್ಲಿ ಸಂಕ್ಷಿಪ್ತಾಕ್ಷರಗಳೆಂದು ಹೆಸರು. ಸಂಕ್ಷಿಪ್ತಾಕ್ಷರಗಳಲ್ಲಿ ಮೊದಲು ಬರುವ ಸ್ವರವನ್ನು ಸುಲಭವಾಗಿ ಓದಲು ಮತ್ತು ಗುರುತಿಸುವ ಸಲುವಾಗಿ ಸಂಕ್ಷಿಪ್ತಾಕ್ಷರಗಳನ್ನು ಸಹ 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ಸಂಕ್ಷಿಪ್ತ ರೇಖಾಕ್ಷರಗಳ ಸ್ಥಾನ ಅಂತ ಹೇಳಿರ್ತದೆ. ಸಾಮಾನ್ಯವಾಗಿ 5 ಅಂಕಗಳ ಟಿಪ್ಪಣಿ ಕೇಳಿರ್ತಾರೆ ಸಂಕ್ಷಿಪ್ತ ಅಕ್ಷರಗಳು.
ಕನ್ನಡ ಸಿಗಿಲಿಪಿಯಲ್ಲಿ ರೇಖಾಕ್ಷರಗಳನ್ನು ಅಧೋಮುಖ, ಊರ್ಧ್ವಮುಖ, ಸಮಾಕ್ಷರಗಳನ್ನು 3 ವಿಭಾಗಗಳಲ್ಲಿ ವಿಂಗಡಿಸಿ ರೇಖಾಕ್ಷರಗಳಿಗೆ 3 ಸ್ಥಾನದಲ್ಲಿ ಸ್ವರಗಳನ್ನು ಬರೆಯುತ್ತಾರೆ. ರೇಖಾಕ್ಷರಗಳನ್ನು ಮತ್ತು ಸ್ವರಗಳನ್ನು ಸೇರಿಸಿ ಬರೆದ ಸಂಯೋಜಿತ ಅಕ್ಷರಗಳನ್ನು ಸಿಗಿಲಿಪಿಯಲ್ಲಿ ಸಂಕ್ಷಿಪ್ತಾಕ್ಷರಗಳೆಂದು ಹೆಸರು. ಸಂಕ್ಷಿಪ್ತಾಕ್ಷರಗಳಲ್ಲಿ ಮೊದಲು ಬರುವ ಸ್ವರವನ್ನು ಸುಲಭವಾಗಿ ಓದಲು ಮತ್ತು ಗುರುತಿಸುವ ಸಲುವಾಗಿ ಸಂಕ್ಷಿಪ್ತಾಕ್ಷರಗಳನ್ನು ಸಹ 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ಇದಕ್ಕೆ ಸಂಕ್ಷಿಪ್ತ ರೇಖಾಕ್ಷರಗಳ ಸ್ಥಾನವೆಂದು ಕರೆಯುತ್ತಾರೆ. ಸಂಕ್ಷಿಪ್ತಾಕ್ಷರಗಳನ್ನು ಸುಲಭವಾಗಿ ಓದಲು ಮತ್ತು ಗುರುತಿಸುವ ಸಲುವಾಗಿ ಸಂಕ್ಷಿಪ್ತಾಕ್ಷರಗಳನ್ನು 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ಮೊದಲನೆಯ ಸ್ಥಾನ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೆಯಬೇಕು. ಎರಡನೆಯ ಸ್ಥಾನ ಗೆರೆಯ ಮೇಲೆ ನಿಲ್ಲುವ ಹಾಗೆ ಬರೆಯಬೇಕು. ಮೂರನೆಯ ಸ್ಥಾನ ಗೆರೆಯನ್ನು ಛೇದಿಸಿ ಬರೆಯಬೇಕು. ಅಂದರೆ ಪದಗಳಲ್ಲಿ ಮೊದಲು ಕೇಳಿ ಬರ್ತಕ್ಕಂಥ ಸ್ವರ ಅ ಆಗಿದ್ದರೆ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ, ಮಧ್ಯೆ ಎರಡನೇ ಸ್ಥಾನ ಸ್ವರವಾದಂಥ ಎ ಮತ್ತು ಓ ಬಂದಾಗ ಗೆರೆ ಮೇಲೆ ನಿಲ್ಲುವ ಹಾಗೆ, ಮೂರನೇ ಸ್ಥಾನ ಸ್ವರ ಇ ಮತ್ತು ಉ ಬಂದಾಗ ಗೆರೆಯನ್ನು ಛೇದಿಸಿ ಬರೆಯಬೇಕು. ಸಂಕ್ಷಿಪ್ತಾಕ್ಷರಗಳಲ್ಲಿ ಮೊದಲು ಕೇಳಿ ಬರುವ ಸ್ವರವು ಸಂಕ್ಷಿಪ್ತಾಕ್ಷರಗಳ ಸ್ಥಾನವನ್ನು ನಿಷ್ಕರ್ಷಿಸುತ್ತದೆ. ಸಂಕ್ಷಿಪ್ತಾಕ್ಷರಗಳಲ್ಲಿ ಮೊದಲು ಕೇಳಿ ಬರುವ ಸ್ವರವನ್ನು ಅನುಸರಿಸಿ ಪ್ರಾರಂಭದಲ್ಲಿ ಬರುವ ಮೊದಲನೆಯ ವಿಭಾಗದ ವಿಧದ ರೇಖಾಕ್ಷರಗಳನ್ನು 3 ಸ್ಥಾನಗಳಲ್ಲಿ ಬರೆಯುತ್ತಾರೆ. ಸಂಕ್ಷಿಪ್ತಾಕ್ಷರ ಮೊದಲು ಕೇಳಿ ಬರುವ ಸ್ವರವನ್ನು ಪರಿಗಣಿಸಿ ಪ್ರಾರಂಭದಲ್ಲಿ ಇಲ್ಲವೇ ಮೊದಲನೇ ಅಧೋಮುಖ ಇಲ್ಲವೇ ಊರ್ಧ್ವಮುಖ ರೇಖಾಕ್ಷರದ ಮೇಲೆ ಸಂಕ್ಷಿಪ್ತಾಕ್ಷರಗಳ ಸ್ಥಾನವು ಅವಲಂಬಿತವಾಗಿರುತ್ತದೆ. ಕನ್ನಡ ಸಿಗಿಲಿಪಿಯಲ್ಲಿ ರೇಖಾಕ್ಷರಗಳನ್ನು ಅಧೋಮುಖ, ಊರ್ಧ್ವಮುಖ, ಸಮಾಕ್ಷರಗಳನ್ನು 3 ವಿಭಾಗ ವಿಂಗಡಿಸಿದ್ದು, ಈ 3 ರೇಖಾಕ್ಷರಗಳಿಂದ ಸಂಕ್ಷಿಪ್ತಾಕ್ಷರ ರಚನೆ ಮಾಡಿದಾಗ ಮೊದಲೆರಡು ಕಂಡುಬರುವ ವಿಭಾಗದ ವಿಧದ ರೇಖಾಕ್ಷರ ಪರಿಗಣಿಸಿದಾಗ ಸಿಗಿಲಿಪಿಯಲ್ಲಿ ಸಾಮಾನ್ಯವಾಗಿ ಅಧೋಮುಖ ರೇಖಾಕ್ಷರಗಳು ಊರ್ಧ್ವಮುಖ ರೇಖಾಕ್ಷರ ಪ್ರಾರಂಭವಾಗತಕ್ಕಂಥ ಪದಗಳಿರುತ್ತವೆ. ಆಮೇಲೆ ಸಮಾಕ್ಷರಗಳಿಂದ ಪ್ರಾರಂಭವಾಗತಕ್ಕಂಥವು ಸಮಾಕ್ಷರಗಳ ನಂತರ ಬರ್ತಕ್ಕಂಥ ಸ್ವರಗಳು. ಸಾಮಾನ್ಯವಾಗಿ ಪದಗಳು ಅಧೋಮುಖ ರೇಖಾಕ್ಷರಗಳಿಂದ ಪ್ರಾರಂಭವಾಗಿದ್ದರೆ ಅಥವಾ ಊರ್ಧ್ವಮುಖ ರೇಖಾಕ್ಷರಗಳಿಂದ ಪ್ರಾರಂಭವಾಗಿದ್ದರೆ ಅಧೋಮುಖ ಮತ್ತು ಊರ್ಧ್ವಮುಖ ರೇಖಾಕ್ಷರಗಳನ್ನು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿಯೂ ಗೆರೆ ಮೇಲೆ ನಿಲ್ಲುವ ಹಾಗೆಯೂ ಗೆರೆಯನ್ನು ಛೇದಿಸಿ ಬರೆಯಬೇಕು. ಕೇವಲ ಸಮಾಕ್ಷರ ಇದ್ದಿದ್ದರೆ ಎರಡೇ ಸ್ಥಾನಗಳು ಅ ಸ್ವರ ಬಂದಾಗ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ, ಎ ಓ ಬಂದಾಗ ಮತ್ತು ಇ ಬಂದಾಗ ಗೆರೆಯ ಮೇಲೆ ನಿಲ್ಲುವ ಹಾಗೆ ಬರೆಯಬೇಕು. ಕೇವಲ ಸಮಾಕ್ಷರಗಳಿದ್ದರೆ ಎರಡೇ ಸ್ಥಾನಗಳು, ಮೂರನೇ ಸ್ಥಾನದಲ್ಲಿ ಸೇರಿ ಬರೆಯಲು ಬರುವುದಿಲ್ಲ. ಆದರೆ ಸಮಾಕ್ಷರಗಳ ನಂತರ ಅಧೋಮುಖ ಮತ್ತು ಊರ್ಧ್ವಮುಖ ರೇಖಾಕ್ಷರಗಳು ಬಂದಾಗ ಮೊದಲು ಕೇಳಿ ಬರ್ತಕ್ಕಂಥ ಸ್ವರವನ್ನು ಅವಲಂಬಿಸಿ ಆ ಅಧೋಮುಖ ಇಲ್ಲವೇ ಊರ್ಧ್ವಮುಖ ರೇಖಾಕ್ಷರಗಳನ್ನು ಸಂಕ್ಷಿಪ್ತ ರೇಖಾಕ್ಷರಗಳ ಸ್ಥಾನಕ್ಕನುಸಾರವಾಗಿ ಬರೆಯಬೇಕು. ಟಿಪ್ಪಣಿ ಬಂದಾಗ ಇಷ್ಟು ಸರಳವಾಗಿ ಬರೆಯಬೇಕು. ವಿಸ್ತೃತವಾದಂಥ ಪ್ರಶ್ನೆಯನ್ನು ಕೇಳಿದಾಗ 10 ಅಂಕಗಳ ಪ್ರಶ್ನೆಯನ್ನು ಸಂಕ್ಷಿಪ್ತ ರೇಖಾಕ್ಷರಗಳ ಬಗ್ಗೆ 10 ಅಂಕಗಳ ಪ್ರಶ್ನೆಯನ್ನು ಕೇಳಿದಾಗ ವಿವರಣಾತ್ಮಕವಾಗಿ ಬರೆಯಬೇಕು. ಯಾವ ರೀತಿ ಬರೆಯಬೇಕಂದ್ರೆ ಸಂಕ್ಷಿಪ್ತ ರೇಖಾಸ್ಥಾನ ಮೊದಲನೇ ರೇಖಾಕ್ಷರ ಅಧೋಮುಖ ರೇಖಾಕ್ಷರವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಸಹ ಅಧೋಮುಖ ರೇಖಾಕ್ಷರವಾಗಿದ್ದರೆ ಮೊದಲನೇ ಅಧೋಮುಖ ಅಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆಯ ಮೇಲೆ ಮತ್ತು ಗೆರೆಯನ್ನು ಛೇದಿಸಿ ಬರೆಯಬೇಕು. ಬಾಡು, ಬೇಡು, ಬೀಡು, ಜಾತಿ, ಜೊತೆ, ಜೀತ. ಮೊದಲನೇ ರೇಖಾಕ್ಷರ ಅಧೋಮುಖವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಊರ್ಧ್ವಮುಖವಾಗಿದ್ದರೆ ಮೊದಲನೇ ಅಧೋಮುಖ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ನಿಲ್ಲುವ ಹಾಗೆ ಮತ್ತು ಗೆರೆಯನ್ನು ಛೇದಿಸಿ ಬರೆಯಬೇಕು. ಬಾರ, ಬೇರು, ಬೀರು, ಜಾಲ, ಜೋಳ, ಜೀಲ. ಮೊದಲನೇ ರೇಖಾಕ್ಷರ ಅಧೋಮುಖವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಸಮಾಕ್ಷರವಾಗಿದ್ದರೆ ಮೊದಲನೇ ಅಧೋಮುಖ ಅಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ನಿಲ್ಲುವ ಹಾಗೆ ಗೆರೆಯನ್ನು ಛೇದಿಸಿ ಬರೆಯಬೇಕು. ಭಾಗ, ಬೇಗ, ಬೀಗ, ಆರಾಮ, ಓರಾಮ, ಓರ್ಮಿಳ. ಮೊದಲನೇ ರೇಖಾಕ್ಷರ ಊರ್ಧ್ವಮುಖವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಸಹ ಊರ್ಧ್ವಮುಖವಾಗಿದ್ದರೆ ಅಂದ್ರೆ ಎರಡು ಊರ್ಧ್ವಮುಖವಾಗಿದ್ದಾಗ ಪ್ರಾರಂಭದ ಊರ್ಧ್ವಮುಖ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ನಿಲ್ಲುವ ಹಾಗೆ ಗೆರೆಯನ್ನು ಛೇದಿಸಿ ಬರೆಯಬೇಕು. ಹಾರ, ಹೇರು, ಹೀರು, ಲಾಲಿ, ಲೋಲ, ಲೀಲ. 5ನೇದು ಮೊದಲನೇ ರೇಖಾಕ್ಷರ ಊರ್ಧ್ವಮುಖವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಅಧೋಮುಖ ಅಕ್ಷರವಾಗಿದ್ದರೆ ಮೊದಲನೇ ಊರ್ಧ್ವಮುಖ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ಹಾಗೂ ಗೆರೆಯನ್ನು ಛೇದಿಸಿ ಬರೆಯಬೇಕು. ರಾಟೆ, ರೋಟಿ, ರೀಟ, ಅಲ್ಲಾಡು, ಓಲಾಡು, ಒಳಿದು. 6ನೇದು ಮೊದಲನೇ ರೇಖಾಕ್ಷರ ಊರ್ಧ್ವಮುಖವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಸಮಾಕ್ಷರವಾಗಿದ್ದರೆ ಮೊದಲನೇ ಊರ್ಧ್ವಮುಖ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ಹಾಗೂ ಗೆರೆಯನ್ನು ಛೇದಿಸಿ ಬರೆಯಬೇಕು. ಹಣ್ಣು, ಹೆಣ್ಣು, ಹುಣ್ಣು, ಲಾಭ, ಲೋಕ, ಉಳುಕು.
ಮೊದಲನೇ ರೇಖಾಕ್ಷರ ಸಮಾಕ್ಷರವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಸಮಾಕ್ಷರವಾಗಿದ್ದರೆ, ಅಂದರೆ ಕೇವಲ ಸಮಾಕ್ಷರಗಳು ಬಂದಿದ್ದರೆ ಎರಡೇ ಸ್ಥಾನಗಳು. ಆ ಬಂದಾಗ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಎ ಉ ಇ ಉ ಬಂದಾಗ ಗೆರೆ ಮೇಲೆ ಬರೆಯಬೇಕು. ಸಂಕ್ಷಿಪ್ತಾಕ್ಷರಗಳಿಗೆ ಕೇವಲ ಸಮಾಕ್ಷರಗಳಿದ್ದರೆ ಗೆರೆಯನ್ನು ಛೇದಿಸಿ ಬರೆಯಲು ಬರುವುದಿಲ್ಲ. ಮಗ, ಮೇಘ, ಮಿಗ, ಕನಕ, ಗೊನಗು, ಗುಣಗು. ಮೊದಲನೇ ರೇಖಾಕ್ಷರ ಸಮಾಕ್ಷರವಾಗಿದ್ದು ಎರಡನೇ ವಿಧದ ರೇಖಾಕ್ಷರವು ಅಧೋಮುಖಾಕ್ಷರವಾಗಿದ್ದರೆ ಅಧೋಮುಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ಹಾಗೂ ಗೆರೆಯನ್ನು ಛೇದಿಸಿ ಬರೆಯಬೇಕು. ಗತ, ಗೋತ, ಗೀತ, ಗಂಧ, ಬಂಧು, ಕುಂದ. ಮೊದಲನೇ ರೇಖಾಕ್ಷರ ಸಮಾಕ್ಷರವಾಗಿದ್ದು ಎರಡನೇ ವಿಧದ ರೇಖಾಕ್ಷರ ಊರ್ಧ್ವಮುಖ ರೇಖಾಕ್ಷರವಾಗಿದ್ದರೆ ಆ ಊರ್ಧ್ವಮುಖ ರೇಖಾಕ್ಷರವನ್ನು ಗೆರೆ ಬಿಟ್ಟು ಮೇಲ್ಭಾಗ ಗೆರೆ ಮೇಲೆ ನಿಲ್ಲುವ ಈ ಗೆರೆಯನ್ನು ಛೇದಿಸಿ ಬರೆಯಬೇಕು. ಗಾಳ, ಗೋಳು, ಗೀಳು, ಕಮಲ, ಕೋಮಲ, ಕುಮಾರಿ. ಸಂಕ್ಷಿಪ್ತಾಕ್ಷರಗಳಲ್ಲಿ ಮೊದಲು ಕೇಳಿ ಬರುವ ಸ್ವರವನ್ನು ಅನುಸರಿಸಿ ಪ್ರಾರಂಭದ ಅಧೋಮುಖ ಮತ್ತು ಊರ್ಧ್ವಮುಖ ರೇಖಾಕ್ಷರ ಗೆರೆಯ ಮೇಲ್ಭಾಗದಲ್ಲಿಯೂ ಗೆರೆ ಮೇಲೆ ನಿಲ್ಲುವ ಹಾಗೆಯೂ ಮತ್ತು ಗೆರೆಯನ್ನು ಛೇದಿಸಿ ಬರೆಯಬೇಕು. ಕೇವಲ ಸಮಾಕ್ಷರಗಳಿದ್ದರೆ ಎರಡೇ ಸ್ಥಾನಗಳು. ಸಮಾಕ್ಷರ ನಂತರ ಬರುವ ಅಧೋಮುಖ ಅಥವಾ ಊರ್ಧ್ವಮುಖ ರೇಖಾಕ್ಷರಗಳನ್ನು ಸಂಕ್ಷಿಪ್ತ ರೇಖಾ ಸ್ಥಾನಗಳ ಅನುಸಾರವಾಗಿ ಬರೆಯಬೇಕು. ಸಾಮಾನ್ಯವಾಗಿ ಟಿಪ್ಪಣಿ ಕೇಳಿದಾಗ ಇಷ್ಟು ಬರೆದರೆ ಸಾಕು. ಸಂಕ್ಷಿಪ್ತ ರೇಖಾಕ್ಷರ ಮೊದಲು ಕೇಳಿ ಬರುವ ಸ್ವರವನ್ನು ಅನುಸರಿಸಿ ಪ್ರಾರಂಭದ ಅಧೋಮುಖ ಊರ್ಧ್ವಮುಖ ಸಮಾಕ್ಷರ ಗೆರೆಯ ಮೇಲ್ಭಾಗದಲ್ಲಿ ಗೆರೆ ಮೇಲೆ ನಿಲ್ಲುವ ಹಾಗೆ ಗೆರೆಯನ್ನು ಛೇದಿಸಿ ಬರೆಯಬೇಕು. ಕೇವಲ ಸಮಾಕ್ಷರಗಳಿದ್ದರೆ ಎರಡೇ ಸ್ಥಾನಗಳು. ಸಮಾಕ್ಷರ ನಂತರ ಬರುವ ಅಧೋಮುಖ ಊರ್ಧ್ವಮುಖ ರೇಖಾಕ್ಷರಗಳನ್ನು ಸಂಕ್ಷಿಪ್ತಾಕ್ಷರ ಸ್ಥಾನಗಳ ಅನುಸಾರವಾಗಿ ಬರೆಯಬೇಕು. ವರ್ಣಪದಗಳು. ಕನ್ನಡ ಭಾಷೆಯಲ್ಲಿ ಪದೇ ಪದೇ ಬರುವ ಶಬ್ದಗಳನ್ನು ಕನ್ನಡ ಸಿಗಿಲಿಪಿಯಲ್ಲಿ ಸರಳವಾಗಿ, ಸುಲಭವಾಗಿ, ಸರಾಗವಾಗಿ ಮತ್ತು ಶೀಘ್ರವಾಗಿ ಬರೆಯುವ ಮತ್ತು ಸಿಗಿಲಿಪಿಯ ವೇಗವನ್ನು ಹೆಚ್ಚಿಸುವ ಉದ್ದೇಶದಿಂದ ಒಂದೇ ರೇಖಾಕ್ಷರದಿಂದ ಅಥವಾ ಸಂಜ್ಞೆಯಿಂದ ಸೂಚಿಸುತ್ತಾರೆ. ಈ ರೀತಿ ರಚಿಸಿರುವ ಸಂಕ್ಷಿಪ್ತ ಲಿಪಿಯ ರೂಪಕ್ಕೆ ಪದಾಕ್ಷರ ಅಥವಾ ಪದಚಿಹ್ನೆ ಎಂದು ಹೆಸರು. ಹಾಗೂ ಈ ಪದಾಕ್ಷರ ಅಥವಾ ಪದಚಿಹ್ನೆಗಳು ವರ್ಣನೆ ಮಾಡತಕ್ಕಂತಹ ಶಬ್ದಗಳಿಗೆ ವರ್ಣಪದ ಅಥವಾ ಅಕ್ಷರ ಪದಗಳೆಂದು ಹೆಸರು ಮತ್ತು ಇವುಗಳಿಗೆ ಸಂಕ್ಷಿಪ್ತ ಪದಾಕ್ಷರಗಳೆಂದು ಕರೆಯುತ್ತಾರೆ. ಈ ವರ್ಣ ಪದಗಳನ್ನು ಚುಕ್ಕೆ, ರೇಖಾಕ್ಷರ, ವೃತ್ತ, ಅರ್ಧವೃತ್ತ, ದೊಡ್ಡ ವೃತ್ತ, ಕುಣಿಕೆ, ಅರ್ಥ ಮಾಡಿದ ರೇಖಾಕ್ಷರ, ಇಮ್ಮಡೆ ಮಾಡಿದ ರೇಖಾಕ್ಷರ ಇತ್ಯಾದಿ ನಾನಾ ರೂಪಗಳಿಂದ ಸೂಚಿಸುತ್ತಾರೆ. ಈ ಪದ ಸೂಚಕ ರೇಖಾಕ್ಷರಗಳು ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಗೆರೆ ಮೇಲೆ ಗೆರೆಯನ್ನು ಛೇದಿಸಿ ಬರೆಯುತ್ತಾರೆ. ಇವುಗಳಿಗೆ ವಿಭಕ್ತಿ ಪ್ರತ್ಯಯಗಳನ್ನು ಸಹಿತ ಸೇರಿಸುತ್ತಾರೆ. ಪದಗಳನ್ನು ಬರೆಯುವ ವೇಗವನ್ನು ಹೆಚ್ಚು ಮಾಡುವ ಮತ್ತು ಸ್ಪಷ್ಟವಾಗಿ ಓದುವ ಉದ್ದೇಶ ಪದ ಸೂಚಕ ಚಿಹ್ನೆಗಳನ್ನು ಕನ್ನಡ ಸಿಗಿಲಿಪಿಯಲ್ಲಿ ಉಪಯೋಗಿಸಲಾಗಿದೆ. ಈ ಸಂಕ್ಷಿಪ್ತ ಪದಾಕ್ಷರ ಹಂತದಲ್ಲಿ ಸ್ವರಗಳು ಬಂದರೆ ಸೇರಿಸಿ ಅಥವಾ ಬಿಡಿಸಿ ಬರೆಯುವುದು. ಅದೇ ರೀತಿ ವಿಭಕ್ತಿ ಪ್ರತ್ಯಯಗಳನ್ನು ಸೇರಿಸಿ ಅಥವಾ ಬಿಡಿಸಿ ಬರೆಯುವುದು. ಸಾಮಾನ್ಯವಾಗಿ ವರ್ಣಪದಗಳ ಮೇಲೆ 5 ಅಂಕಗಳ ಪ್ರಶ್ನೆ ಬರುತ್ತದೆ. ಸಾಮಾನ್ಯವಾಗಿ 5 ಅಂಕಗಳ ಪ್ರಶ್ನೆ ಬಂದಾಗ ನಾವು ಸಂಕ್ಷಿಪ್ತವಾಗಿ ಬರೆದು ಕನಿಷ್ಠ 5 ಅಥವಾ 10 ಉದಾಹರಣೆಗಳನ್ನ ಕೊಡಬೇಕು. ವಿರಾಮ ಚಿಹ್ನೆಗಳು. ವಿರಾಮ ಚಿಹ್ನೆಗಳ ಮೇಲೆ ಸಹಿತ ಸಿಗಿಲಿಪಿಯಲ್ಲಿ 5 ಅಂಕಗಳ ಪ್ರಶ್ನೆ ಟಿಪ್ಪಣಿ ರೂಪದಲ್ಲಿ ಬರುತ್ತದೆ. ಕನ್ನಡ ಭಾಷೆಯಲ್ಲಿ ನಾವು ವಿರಾಮ ಚಿಹ್ನೆಗಳನ್ನು ಉಪಯೋಗಿಸುವ ರೀತಿ ಸಿಗಿಲಿಪಿಯಲ್ಲಿ ಸಹಿತ ವಿರಾಮ ಚಿಹ್ನೆಗಳನ್ನು ಬರೆಯುವ ಕ್ರಮವನ್ನು ತಿಳಿಸಿದ್ದಾರೆ. ಪೂರ್ಣ ವಿರಾಮ ಚಿಹ್ನೆಯನ್ನು ಸಣ್ಣ ಕತ್ತರಿ ಅಥವಾ ಗುಣಾಕಾರ ಗುರುತಿನಿಂದ ಸೂಚಿಸುತ್ತಾರೆ. ಪ್ರಶ್ನಾರ್ಥಕ ಮತ್ತು ಆಶ್ಚರ್ಯ ಸೂಚಕ ಚಿಹ್ನೆಗಳ ಕೆಳಗೆ ಚುಕ್ಕಿಯ ಬದಲು ಕತ್ತರಿ ಗುರುತು ಹಾಕಬೇಕು. ವಾಕ್ಯದ ಮಧ್ಯದಲ್ಲಿ ಬರುವ ಅಡ್ಡಗೆರೆಗೆ ಆದಿಯಲ್ಲಿಯೂ ಅಂತ್ಯದಲ್ಲಿ ಓರೆಗೆರೆಯನ್ನು ಸೇರಿಸಬೇಕು. ಉಳಿದ ವಿವರಣ, ವಿರಾಮ, ಅರ್ಧ ವಿರಾಮ, ಅಲ್ಪ ವಿರಾಮ ಚಿಹ್ನೆಗಳನ್ನು ಸಾಮಾನ್ಯವಾಗಿ ಭಾಷೆಯಲ್ಲಿ ಬರೆದಂತೆ ಬರೆಯಬೇಕು. ಅಂಕಿತ ನಾಮಗಳ ಮತ್ತು ಅನ್ಯ ಭಾಷಾ ಪದಗಳ ಕೆಳಗಡೆ ಶೀಘ್ರವಾಗಿ ಗುರುತಿಸುವ ಸಲುವಾಗಿ 2 ಚಿಕ್ಕ ಸಣ್ಣ ಓರೆಗೆರೆಗಳನ್ನು ಹಾಕಬೇಕು. ತ್ರಿಸ್ವರಗಳು. ದ್ವಿಸ್ವರ ಮತ್ತು ತ್ರಿಸ್ವರ. ಸಾಮಾನ್ಯವಾಗಿ ದ್ವಿಸ್ವರ 2 ವಿಭಿನ್ನವಾದ ಸ್ವರಗಳು ಸೇರಿ ಒಂಟಿ ಸ್ವರವಾಗುವುದಕ್ಕೆ ಸಿಗಿಲಿಪಿಯಲ್ಲಿ ದ್ವಿಸ್ವರಗಳೆಂದು ಕರೆಯುತ್ತಾರೆ. ಐ ಮತ್ತು ಔ ಇವೆರಡು ದ್ವಿಸ್ವರಗಳು. ಐ ದ್ವಿಸ್ವರವನ್ನು ಮೊದಲನೇ ಸ್ಥಾನದಲ್ಲಿಯೂ ಔ ದ್ವಿಸ್ವರವನ್ನು 3ನೇ ಸ್ಥಾನದಲ್ಲಿಯೂ ಬರೆಯಬೇಕು. ದ್ವಿಸ್ವರಗಳನ್ನು ಸೂಚಿಸಲು ಚಿಕ್ಕ ಮೇಲ್ಮುಖ ಅಥವಾ ಕೆಳಮುಖ ಲಘುಕೋನಗಳನ್ನು ಉಪಯೋಗಿಸುತ್ತಾರೆ. ರೇಖಾಕ್ಷರದ 2ನೇ ಭಾಗದ ಮೊದಲನೇ ಸ್ಥಾನದಲ್ಲಿ ಒಂದು ಕೆಳಮುಖ ಚಿಕ್ಕ ಲಘುಕೋನ ಬಿಡಿಸಿ ಬರೆದರೆ ಅದು ಐ ದ್ವಿಸ್ವರವನ್ನು ಸೂಚಿಸುತ್ತದೆ. ಟೈ, ರೈತ, ಪೈರು, ಕೈದಿ. ರೇಖಾಕ್ಷರದ 2ನೇ ಭಾಗದ 3ನೇ ಸ್ಥಾನದಲ್ಲಿ ಒಂದು ಮೇಲ್ಮುಖ ಚಿಕ್ಕ ಲಘುಕೋನ ಬಿಡಿಸಿ ಬರೆದರೆ ಅದು ಔ ದ್ವಿಸ್ವರವನ್ನು ಸೂಚಿಸುತ್ತದೆ. ಉದಾಹರಣೆ ಟೌ, ಚೌತಿ, ಜೌಗು ಇತ್ಯಾದಿಯಾಗಿ. ಔ ದ್ವಿಸ್ವರ 3ನೇ ಸ್ಥಾನ ಸ್ವರ.
ಮೂರನೇ ಸ್ಥಾನದಲ್ಲಿ ಬರುವ ಸ್ವರ ಚಿಹ್ನೆಗಳನ್ನು ಎರಡನೇ ರೇಖಾಕ್ಷರದ ಹಿಂದೆ ಮೂರನೇ ಸ್ಥಾನದಲ್ಲಿ ಇಡಬೇಕು. ಅಂದರೆ ಅಧೋಮುಖ ಮತ್ತು ಊರ್ಧ್ವಮುಖ ರೇಖಾಕ್ಷರದ ಎಡಭಾಗದಲ್ಲಿಯೂ ಸಮಾಕ್ಷರದ ಮೇಲುಭಾಗದಲ್ಲಿಯೂ ಇಡಬೇಕು. ರೌಡಿ, ಡೌಲು, ಮೌನ, ಗೌತಮ, ಪೌರ ಇತ್ಯಾದಿಯಾಗಿ. ರೇಖಾಕ್ಷರದ ಆದಿ ಮತ್ತು ಅಂತ್ಯದಲ್ಲಿ ಒಂದು ಚಿಕ್ಕ ಕೆಳಮುಖ ಇಲ್ಲವೇ ಮೇಲ್ಮುಖ ಲಘುಕೋನವನ್ನು ರೇಖಾಕ್ಷರಕ್ಕೆ ಹೊಂದಿಕೊಂಡು ಒಂದೇ ದಿಕ್ಕಿನಲ್ಲಿ ಬರೆಯಲು ಅನುಕೂಲವಾಗುವಂತೆ ಸೇರಿಸಿ ಬರೆದರೆ ಅದು ಸಂದರ್ಭಾನುಸಾರವಾಗಿ ಐ ಅಥವಾ ಔ ದ್ವಿಸ್ವರವನ್ನು ಸೂಚಿಸುತ್ತದೆ. ಐಲು, ಐದು, ಔಡಲ, ಔಕು, ಅಂಗೈ ಇತ್ಯಾದಿಯಾಗಿ. ಕ, ಗ, ಮ, ಊರ್ಧ್ವಮುಖ ರ ಮತ್ತು ಲ ರೇಖಾಕ್ಷರಗಳ ಹಿಂದೆ ಅಥವಾ ಆದಿಯಲ್ಲಿ ದ್ವಿಸ್ವರ ಬಂದರೆ ದ್ವಿಸ್ವರದ ಕೋಣದ ತುದಿಯನ್ನು ಮೇಲ್ಮುಖವಾಗಿ ಬರೆಯಬೇಕು. ಸಾಮಾನ್ಯವಾಗಿ ಉಳಿದ ರೇಖಾಕ್ಷರಗಳಿಗೆ ಕೆಳಮುಖ ಲಘುಕೋನವನ್ನು ಸೇರಿಸಬೇಕು. ಐಲು, ಐಮೂಲೆ, ಐನಾತಿ, ಐರಾವತಿ, ಐಬು, ಐವರು, ಔಡು, ಐಸಲೆ, ಐಚ್ಛಿಕ ಇತ್ಯಾದಿಯಾಗಿ. ಸಂಕ್ಷಿಪ್ತ ರೇಖಾಕ್ಷರಗಳ ಸ್ಥಾನ. ಪದಗಳಲ್ಲಿ ಮೊದಲನೇ ಸ್ಥಾನದ ಸ್ವರ ಐ ದ್ವಿಸ್ವರ ಬಂದಾಗ ಸಂಕ್ಷಿಪ್ತಾಕ್ಷರ ಸೂತ್ರಗಳನುಸಾರವಾಗಿ ಗೆರೆ ಬಿಟ್ಟು ಮೇಲ್ಭಾಗದಲ್ಲಿ ಬರೆಯಬೇಕು. ಪೈಪೋಟಿ, ಪೈರು, ಚೈನಾ, ಹೈರು ಇತ್ಯಾದಿಯಾಗಿ. ಪದಗಳಲ್ಲಿ ಮೂರನೇ ಸ್ಥಾನ ಸ್ವರ ಔ ದ್ವಿಸ್ವರ ಬಂದಾಗ ಸಂಕ್ಷಿಪ್ತ ರೇಖಾ ಸೂತ್ರಗಳಿಗೆ ಅನುಸಾರವಾಗಿ ಗೆರೆಯನ್ನು ಸೇರಿಸಿ ಬರೆಯಬೇಕು. ಪೌಜು, ಪೌರ, ಚೌಕಿ, ಹೌರ, ರೌಡಿ, ರೌನು, ಗೌಡ, ಗೌರಿ ಇತ್ಯಾದಿಯಾಗಿ. ತ್ರಿಸ್ವರ. ದ್ವಿಸ್ವರದ ಜೊತೆಗೆ ಮತ್ತೊಂದು ಸ್ವರದ ಉಚ್ಚಾರಣೆ ಆದಾಗ ಅದನ್ನು ಕನ್ನಡ ಸಿಗಿಲಿಪಿಯಲ್ಲಿ ತ್ರಿಸ್ವರದ ಸಂಯೋಗವೆಂದು ಪರಿಗಣಿಸುತ್ತಾರೆ. ದ್ವಿಸ್ವರದ ಜೊತೆಗೆ ಇನ್ನೊಂದು ಸ್ವರ ಸೇರಿದಾಗ ದ್ವಿಸ್ವರದ ಚಿಹ್ನೆಗೆ ಒಂದು ಚಿಕ್ಕ ಊರುಗೆರೆಯನ್ನು ಸೇರಿಸಿ ಬರೆಯುತ್ತಾರೆ. ಕೈಯಲ್ಲಿ, ಮೈಯಲ್ಲಿ ಇತ್ಯಾದಿಯಾಗಿ. ಪ್ರಿಯ ವಿದ್ಯಾರ್ಥಿಗಳೇ, ಇದಿಷ್ಟು 1ನೇ ಅಧ್ಯಾಯ, 2ನೇ ಅಧ್ಯಾಯ, 3ನೇ ಅಧ್ಯಾಯ ದ್ವಿಸ್ವರಗಳವರೆಗೆ ಉಜಳೆನೆಯನ್ನು ನನ್ನ ಯೂಟ್ಯೂಬ್ ಚಾನೆಲ್ ಮೂಲಕ ಮಾಡಿರುತ್ತೇನೆ. ಈ ಒಂದು ಯೂಟ್ಯೂಬ್ ಚಾನೆಲ್ ಪ್ರಯತ್ನಕ್ಕೆ ನಿಮ್ಮ ಪ್ರತಿಕ್ರಿಯೆಯನ್ನು ತಿಳಿಸಿರಿ. ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಇದೇ ರೀತಿ ನಾನು ಮುಂದಿನ ಅಧ್ಯಾಯಗಳನ್ನು ಸಹಿತ ಯೂಟ್ಯೂಬ್ ಚಾನೆಲ್ ಮೂಲಕ ತಿಳಿಸುವ ಪ್ರಯತ್ನ ಮಾಡುತ್ತೇನೆ. ಎಲ್ಲರಿಗೂ ಶುಭವಾಗಲಿ. ಚೆನ್ನಾಗಿ ಅಭ್ಯಾಸ ಮಾಡಿರಿ. ನಿಮ್ಮ ಸಿಗಿಲಿಪಿ ಬಹಳ ಚೆನ್ನಾಗಿದೆ. ಇದೇ ರೀತಿ ಅಭ್ಯಾಸ ಮಾಡಿ ಪ್ರಯತ್ನ ಪಡಿರಿ ಮತ್ತು ಬರುವ ಪರೀಕ್ಷೆಯಲ್ಲಿ ಯಶಸ್ಸನ್ನು ಗಳಿಸಿರಿ. ಎಲ್ಲರಿಗೂ ಧನ್ಯವಾದಗಳು.